ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಭದ್ರಾ ನೀರನ್ನ ಬಿಡಲು ಆಗ್ರಹಿಸಿ ನಾಳೆ ದಾವಣಗೆರೆಗೆ ಬಂದು ಕರೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಭಾರತೀಯ ರೈತ ಒಕ್ಕೂಟದ ಗೌರವ ಅಧ್ಯಕ್ಷರಾದಂತ ಎಸ್.ಸಿ. ರವೀಂದ್ರನಾಥ್ ಸರ್ ಇದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ. ಸರ್, ತಾವು ಒಂದು ಆಗ್ರಹವನ್ನ ಮಾಡಿದ್ರಿ, ನೀರನ್ನ ಬಿಡ್ಲಿಲ್ಲ ಅಂತಂದ್ರೆ ನಾವು ದಾವಣಗೆರೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ರಿ. ನಾಳೆ ಬಂದ್ ಮಾಡಿದ್ರೆ ಹೇಗೆ, ಏನ್ ಸರ್? ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತಗೊಂಡ ತಿರುದಿನೇ ಡ್ಯಾಮ್ಗಳ ನೀರು ಕಡಿಮೆ ಐತಿ, ಎಲ್ಲ ಕುಡಿಯೋ ನೀರಿಗೆ ಉಪಯೋಗಿಸುತ್ತವೆ ಅಂತಕ್ಕಂಥದ್ದನ್ನ ಹೇಳಿಕೆಗಳ ಮೇಲೆ ಇವತ್ತು ನಮ್ದು ಸಹ ಆ ಹೇಳಿಕೆ ಮೇಲೆ ಮುಖ್ಯಮಂತ್ರಿ ಕಾಣಬೇಕು ಅಂತ ಈಗಿನ ಮಂತ್ರಿಗಳು ಹೇಳ್ತಾರೆ. ನೀರಾವರಿ ಮಂತ್ರಿ ಅವ್ರು ಅವಾಗ ಡ್ಯಾಮ್ನ ನೀರು ಕಮ್ಮಿ ಇತ್ತು, ಆದೇಶ ಮಾಡಿದ್ದಾರೆ. ಅದೇ ಆದೇಶ ತೋರ್ಸ್ಕೊಂತ ಇವರು ನಮ್ಮನ್ನ ತಳ್ಕಂತಾನೆ ಬಂದರು. 18ನೇ ತಾರೀಕು ಬೆಂಗಳೂರ ಮೀಟಿಂಗ್ ಕರೆದ್ರು. ನಾವು ಹೋದ್ವಿ. ಅಡಿಕೆ ಬೆಳೆಗಾರರು ನಮಗೂ ನೀರು ಬೇಕು ಅಂತಕ್ಕಂಥದ್ದು ಅವರು ಬಂದರು. ಬಂದಾದ್ಮೇಲೆ ಇಬ್ಬರದು ಅಹವಾಲು ಕೇಳಿದರು. ಇದು ದಾವಣಗೆರೆ ಭದ್ರಾ ಡ್ಯಾಮ್ ಆಗಿರ್ತಕ್ಕಂಥದ್ದು ಭತ್ತ, ಜೋಳ, ರಾಗಿ ಬೆಳೆಯೋಕೆ ನೀರಿಲ್ಲದೆ ಇದ್ದ ಮಳೆ ನೀರು ಹಾಸ್ಕೊಳಕ್ಕೆ ಮಾಡಿರೋದು. ಇದು ಅಡಿಕೆ ಬೆಳೆಯೋರಿಗೆಲ್ಲ, ಅಡಿಕೆ ಬೆಳೆಯುವಂಥದ್ದು ಇತ್ತೀಚೆಗೆ ನಾವು ಕಲ್ತಿರೋದು ಮಾಡಿರೋದು. ಆದರೆ ಅದನ್ನೆಲ್ಲನೂ ಸಹ ಅಹವಾಲನ್ನ ಅವರು ಕೇಳಿದ್ರು, ನಮ್ದು ನಾವು ಹೇಳಿದ್ವಿ. ಎಲ್ಲ ಚರ್ಚೆ ಮಾಡ್ದಂಗಲೇ ನಾವು ಮುಖ್ಯಮಂತ್ರಿ ಕಂಡು ನಾವೆಲ್ಲ ಹೇಳ್ಬಿಡ್ತೇವೆ ನಾಳೆ ಬೆಳಿಗ್ಗೆ ಅಂತಂದು ಹೇಳಿ ನಮ್ಮನ್ನೆಲ್ಲ ಎಬ್ಸಿ ಕಳಿಸಿದ ಮೇಲೆ ಇವತ್ತಿನವರೆಗೂ ನಮಗೇನು ಮುಖ್ಯಮಂತ್ರಿಗಳು ಹಿಂಗಾಗೈತೆ ಅಂತ ಹೇಳಿಲ್ಲ. ನಮ್ಮ ಮಂತ್ರಿಗಳು ಸಹ ಯಾವ ಥರದ್ದು ಗಣನೆ ತಗೊಂಡಿಲ್ಲ. ಅದರಿಂದ ಮತ್ತು ನಾವು ಸಹ ರಸ್ತೆ ಬಂದ್ ಮಾಡಿದ್ವಿ. ಬೇರೆ ಬೇರೆ ರೀತಿ ಎಲ್ಲ ರೀತಿಯ ಚಿಂತೆ ಮಾಡಿ ಇದಕ್ಕೆ ಅನಿವಾರ್ಯ ನಾವು ದಾವಣಗೆರೆ ಬಂದ್ ಮಾಡಬೇಕು, ಹರಿಹರ ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಈಗ ನಾಳೆ ಅದನ್ನ ಮಾಡಲಿಕ್ಕೆ ಚಿಂತನೆ ಮಾಡಿದ್ದೀವಿ. ಸಾಕಷ್ಟು ಜನ ಎಲ್ಲ ಅಸೋಸಿಯೇಷನ್ ಮಾತಾಡ್ಸಿದೀವಿ. ಎಲ್ಲರೂ ಸಹ ಬೆಂಬಲ ಕೊಡ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದರಿಂದ ನಾಳೆ ತುಂಬಾ ಚೆನ್ನಾಗಿ ಆಗ್ತೈತಿ ಇದು ಹೋರಾಟ ಅಂತಕ್ಕಂಥದ್ದು. ಅದನ್ನ ಒಳಗನೆ ಜನಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದಲ್ಲಿ ಸರ್ಕಾರ ಇದನ್ನ ಹೊಸದೇನಲ್ಲ. ಹೊಸಪೇಟೆ ಡ್ಯಾಮು ಮೀಟಿಂಗ್ ಆದ ಅರ್ಧ ಗಂಟೆಗೆ ನೀರಲ್ಲಿ ಬಿಟ್ರು. ನೀರು ಇದು ತಮಿಳ್ನಾಡಿಗೆ ನೀರು ಬೇಕು ಅಂತಕ್ಕಂಥದ್ದನ್ನ ಕಾವೇರಿ ನೀರನ್ನ ಕೊಡೋದಿಲ್ಲ ಅಂತಂದು ಅಲ್ಲಿ ಹೇಳ್ತಿದ್ರು ರೈತರು ಗಲಾಟೆ ಮಾಡಿದ ಕೂಡಲೇ ಅಲ್ಲಿ ನೀರು ಬಿಟ್ರು. ಈಗ ಅಲ್ಲ, ಕಾವೇರಿ ಇದೆ. ಹಂಗೆ ಹಿಂದೆ ಕೂಡಲೇ ಅವ್ರಿಗೆಲ್ಲ ಬಿಟ್ಟಿದ್ದಾರೆ. ನಮ್ಮದು ಬಿಡಕ್ಕೆ ಏನ್ ತೊಂದ್ರೆ ಏನೈತಿ? ಈಗ ನೀರು ಹಿಂಗೈತಿ, ನೀರು ಮಳೆಗಾಲಕ್ಕೂ ಹಾಕತಿ, ಬೇಸಿಗೆಕ್ಕೂ ಹಾಕತಿ. ಇಷ್ಟು ನೀರಿರೋದ್ರಿಂದ ತೊಂದರೆ ಅಂತೂ ಆಗಲ್ಲ. ಉತ್ತಮವಾದ ಬೆಳೆ ಬರ್ತವೆ. ಅದ್ರಾಗೂ ದೇಶ ತುಂಬಾ ಬರಗಾಲ ಐತಿ. ಬರಗಾಲ ನೀಗಿಸತಕ್ಕಂಥದ್ದು ಅಂದ್ರೆ ಬೆಳೆ ಬೆಳೆದು ಮಾಡಿ ನಾವು ರೈತರು ಕೊಟ್ಟರು ಅನ್ನನ ಅವಾಗ ಸರಿ ಆಕತಿ. ನಾವು ಬೆಳಿದಂಗೆ ಹೊಲ ಬೀಳ್ಬಿಟ್ಕಂದ್ರೆ ಸರ್, ಈಗ ಇವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈಗ ರೈತರಲ್ಲೇ ಒಡುಕಿದೆ. ಒಬ್ರು ಬೇಸಿಗೆ ಬಿಡಿ ಅಂತ ಹೇಳ್ತಾರೆ, ಒಬ್ರು ಈಗ ಮಳೆಗಾಲದಲ್ಲೇ ಬಿಡಿ ಅಂತ ಹೇಳ್ತಾರೆ. ಎಲ್ರು ಒಂದೇ ಬಂದ್ರೆ ನೀರ್ ಬಿಡೋಕೆ ಏನಾದ್ರು ವ್ಯವಸ್ಥೆ ಮಾತಾಡ್ತೀವಿ ಅಂತ ಅನ್ನೋ ಮಾತನ್ನ ಹೇಳಿದಾರೆ. ಸರಿ, ನಾವು ಒಂದಾಗದಕ್ಕೆ ತಾನೇ ನಡುವೆ ಇರ್ತಕ್ಕಂಥ ಸರ್ಕಾರ ಅಧಿಕಾರಿಗಳು ಅದಕ್ಕೆ ಏನೇನು ಈಗ 25-30 ವರ್ಷದಿಂದ ಎಷ್ಟೆಷ್ಟು ನೀರು ಕೊಡ್ಕೊಂತ ಬಂದಾರೆ, ಮಳೆ ಎಷ್ಟು ಓದೈತಿ ಅಂತಕ್ಕಂಥ ಲೆಕ್ಕನ ಐತಿ ನಮ್ಮ ಹತ್ರ. ಕೊಡಪ್ಪ ಪೇಪರ್. ಅದ್ರಾಗ ನೋಡಿ, ನೀವು 30 ವರ್ಷದ ಸರ್ವೆ ಮಾಡಿರ್ತಕ್ಕಂಥದ್ದು ನೋಡಿ ನೀರು ಕೊಡ್ಬೋದಲ್ಲ. ಯಾವ್ಯಾವ ವರ್ಷ ಎಷ್ಟು ಕಡಿಮೆ ನೀರು ಬಂದಿದ್ರು ನೀರು ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಇದು ಪೂರ್ತಿ ಇದ್ರಾಗ 95ನೇ ಇಸ್ವಿಯಿಂದನೂ ನಾವು ದಾಖಲೆ ಅಧಿಕಾರಿಗಳಿಂದ ತಗೊಂಡವಿ. ಇದೈತಿ. ಯಾವುದೇ ರೀತಿ ತೊಂದರೆ ಆಗದೆ ಇರತಕ್ಕಂಥದ್ದು ಇರೋದ್ರಿಂದ ನೀರು ಕೊಡೋ ಅಂತದಕ್ಕೇನು ತೊಂದರೆ ಆಗಲ್ಲ. ನೀರು ಕೊಡಲ್ಲ ಅಂತಂದು ಅಂದ್ರೆ ಒಂದಾದ್ರೆ ಅಷ್ಟೇ ಕೊಡ್ತೀವಿ ಅಂತ ಅದು ಅವಶ್ಯಕತೆ ಇಲ್ಲ. ನಾವು ಏನು ಈಗ ಒಂದು ಕಾಲೇಜಾಗ 4 ಜನ ಹೊಲ ಇರ್ತಾವೆ. ಮೊದ್ಲು ಮ್ಯಾಲ ಇರ್ತಾನೆ, ಅವ್ನು ದಿಮ್ಗ ಹಾಕಿ ಕಟ್ಕೊಂತಾನ. ಅವನು ಕೆಳಗೆ ನೀರು ಅವನ ಹೊಲ ಹಾಗೆ ಕೊಡೋದು ಅವನು. ಹಂಗೆ ನೀರು ಕೊಡ್ಬೇಕಾರ ನಾವೆಲ್ಲ ಒಂದಾಗಿದ್ರೆ ರೈತರೇ ಕಿತ್ತಾಡೋದು ಮಾಡ್ತಿದ್ರು. ನಾವು ಸರಿ ಇರೋದಕ್ಕೆ ಈ ಸರ್ಕಾರದವರು ಅಧಿಕಾರಿಗಳು ನಡದಾಗ ಬಂದು ಮಾಡಿ ಹೇಳೋದು ಕೇಳೋದು ಮಾಡೋದು. ಈಗ ಕೊನೆದಾಗಿ ಏನ್ ಹೇಳ್ತೀರಿ ಸರ್? ಈಗ ನೀರು ಬಿಡ್ಲೇಬೇಕು ಅಂತ ಆಗ್ರಹಿಸ್ತೀರಾ? ಒಂದ್ ವೇಳೆ ನೀರು ಬಿಡದಿದ್ರೆ ಯಾವ ತರ ಇರುತ್ತೆ? ಯಾಕಂದ್ರೆ ಇವರು ನೀರು ಕೊಡೋ ಇದ್ರಲ್ಲಿಲ್ಲ. ICC ಸಭೆಯಲ್ಲಾಗಿದ್ರು ಇಷ್ಟೊತ್ತಿಗೆ ನೀರು ಬಿಡಬೇಕಾಗಿತ್ತು. ನಿಮ್ ಮಾತನ್ನ ಕೇಳಿದ್ರು. ನಾವು ಅದಕ್ಕಾಗಿ ದಾವಣಗೆರೆ ಹರಿಹರ ಬಂದ್ ಮಾಡ್ತಕ್ಕಂಥ ಕೆಲಸ. ಸೋಮವಾರ ದಾವಣಗೆರೆ, ಮಂಗಳವಾರ ಹರಿಹರ
ಪ್ರಜಾಪ್ರಭುತ್ವದಲ್ಲಿ ಏನ್ ಮಾಡ್ಬೋದು ಅನ್ನೋದು ನಾವು ಮಾಡಿಕಂತ ಬಂದವು ನಾವು. ಅವ್ರು ಹೇಳ್ದಂಗೆ ಕೇಳಿದೆ ಎಲ್ಲರ ಜೊತೆ ಹೋಗಿ ಮಾತಾಡಿ ಮಟ್ಟಿದ್ರು ಪ್ರಜಾಪ್ರಭುತ್ವದ ರೀತಿ ನೀತಿ ಒಳಗೆ ನಾವು ಕೇಳೋದು ಹೇಳೋದು ಮಾಡಿದ್ದೀವಿ. ಈಗೂ ಸಹ ಆ ರೀತಿ ಹೋರಾಟ ಮಾಡಿ ನಾವು ನ್ಯಾಯ ದೊರಕಿಸ್ಕೊಂತಕ್ಕಂಥದ್ದು ಮಾಡ್ತೇವೆ. ಒಂದ್ ವೇಳೆ ನೀರ್ ಬಿಡದೆ ಇದ್ರೆ ಏನಿರುತ್ತೆ ಸರ್ ಮುಂದಿನ ನಡೆ ಏನಿರುತ್ತೆ? ಈಗ ಒಂದ್ ವೇಳೆ ಬಂದು ಆಯ್ತು, ಎಲ್ಲ ಆಯ್ತು, ಸಭೆನೂ ಆಯ್ತು, ಎಲ್ಲ ತರನು ಮಾಡಿದ ಮೇಲೇನು ಆಯ್ತು. ನೋಡೋಣ, ಅವಾಗ ಜನ ಈಗ ಸಾಕಷ್ಟು ಜನ ಸೇರ್ತಾರೆ. ಏನಾರ ಹಿಂಗೆ ರೈತರ ಮೀಟಿಂಗ್ ಐತಿ, ನೀರು ಕೊಡೋದಲ್ಲಂತಪ್ಪ ಬರ್ರಿ ಅಂತಂದ್ರೆ ಸಾವಿರಾರು ಜನ ಈಗಲೇ ಸೇರ್ತಾರೆ. ಇನ್ನು ಮುಂದೆ ಅದೇನಾಕತ್ತ ಹೋರಾಟ ಮತ್ತೆ ಮಾಡ್ತಾರೆ ಅಷ್ಟೇ. ಸಹಕಾರ ಯಾರ್ಯಾರು ತಗೊಂಡಿದ್ರಿ ಸರ್? ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ? ನಾಳೆ ಯಾವ ತರ ಬಂದಿರುತ್ತೆ? ಬಸ್ನವರು, ಎಲ್ಲ ರೀತಿ ಬೇರೆ ಬೇರೆ ವ್ಯಾಪಾರಸ್ಥರು ಎಲ್ಲರೂ ಸಹ ನಮಗೂ ಸಹ ನೀರು ಬೇಕಪ್ಪ, ನಾವು ನೀರಿದ್ರೆ ದಾವಣಗೆರೆ ಇದು ಚೆನ್ನಾಗಿ ಕಾಣೋದು, ಇಲ್ಲದೆ ಇದ್ರೆ ಇಲ್ಲ ಅಂತಕ್ಕಂಥದ್ದನ್ನ ಇವು ಬೆಳೆದ್ರೆ ತಾನೇ ಮಾಲ್ ತಂದು ಮಾರಾಟ ಮಾಡಿ ಮಟ್ಟಿ ನಾವು ತಗೊಂಡು ಸಾಮಾನನ ಬಟ್ಟೆನೋ ಏನಾರ. ಅಕ್ಕಿ ಬೆಲೆ ಒಂದು ಜಾಸ್ತಿ ಆಗಿದೆ ಸರ್. ಅದು ಕಮ್ಮಿ ಆಗ್ಬೇಕಪ್ಪ ಅಂದ್ರೆ ನಮಗೆ ನೀರು ಬಂದು ಒಂದು ಚೆನ್ನಾಗಿ ಬೆಳೆದ್ರೆ ಕಮ್ಮಿ ಆಕತಿ. ಇಲ್ಲದೆ ಇದ್ರೆ ಇನ್ನು 15 ರೂಪಾಯಿ ಕೆಜಿ ಆಕತಿ. ಈಗ 8 ರೂಪಾಯಿ ಏನೋ ಐತಿ. 80 ರೂಪಾಯಿ ಐತಿ. ಅವಾಗ 150 ರೂಪಾಯಿ ಆಕತಿ. ಜಾಸ್ತಿ ಆಗುತ್ತೆ ಅಂತ ಅಲ್ಲ, ಮತ್ತೆ ಅನಿವಾರ್ಯ ಅದು. ಅಲ್ಲ, ನೀರಿದ್ರು ಹಿಂದೆ ಕೊಟ್ಟವ್ರು ಈಗ ಯಾಕೆ ಕೊಡ್ತಾ ಇಲ್ಲ ಅಂತ ಅದನ್ನ ಅವ್ರನ್ನೇ ಕೇಳ್ಬೇಕು. ನಾವಂತೂ ಎಲ್ಲವನ್ನೂ ಮನವರಿಕೆ ಮಾಡೋದು, ಹೇಳೋದು, ಕೇಳೋದು ಎಲ್ಲ ಮಾಡಿದೇವಿ. ಅವ್ರು ಇವತ್ತು ನಾಳೆ ಅನ್ಕಂತ ಅವ್ರಲ್ಲಿ ಎಲ್ಲ ಒಗ್ಗಟ್ಟ ಬರ್ರಿ ಅಂದ್ರೆ ಒಗ್ಗಟ್ಟಾಗದೇ ಇಲ್ಲ. ನಮ್ಮಲ್ಲಿ ರೈತರು ಎಂದೂ ಒಗ್ಗಟ್ಟಿಲ್ಲೇ ಇಲ್ಲ. ಒಂದು ಕಾಲುವೆದಾಗಿದ್ರೆ ಕಾಲುವೆದಾಗ 4 ಜನ ಇದ್ರೆ 4 ನಮೂನಿ ಮಾಡ್ತಿರ್ತಾರೆ. ಸಚಿವರಿಗೆ ತಾವು ಒಂದ್ ಮಾತು ಹೇಳಿದ್ರೆ ಅವರು ನೀರು ಬಿಡಿಸ್ತಾರೆ ಸರ್. ತಾವೊಂದ್ ಮಾತು ಹೇಳಿದ್ರೆ ಈ ತರ ಇದೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಬಿಡ್ತಾರೆ. ನೀವೊಂದ್ ಮಾತು ಹೇಳ್ಬೇಕಾಯ್ತು ಸರ್, ಅವ್ರಿಗೆ ಪರ್ಸನಲ್ ಮನವಿ ಮಾಡ್ಬೇಕಾಯ್ತು. ಅಲ್ಲಿ ಬೆಂಗಳೂರಿಗೆ ಹೋಗಿ ಮನವಿ ಮಾಡಿದ್ವಲ್ಲಪ್ಪ. ನಾವ್ ಹೇಳಿದ್ದು 2 ನೀರಿಗೂ 2 ಬೆಳೆಗೂ ನೀರ್ ಆಗ್ತತಿ, ನೀರ್ ಕೊಟ್ರಿ. ನಾವು ಎಲ್ಲಾ ರೀತಿಯಾಗ ಅಂಕೆ ಸಂಖ್ಯೆಗಳು ನೋಡಿ ಯಾವ ವರ್ಷ ಎಷ್ಟೆಷ್ಟು ನೀರ್ ಬಂದೈತಿ, ಎಷ್ಟು ಬೆಳೆ ಆಗಿದೈತಿ, ಇದನ್ನೆಲ್ಲ ಸಹ ಮನವರಿಕೆ ಮಾಡಿದ್ದೇವೆ ನಾವು. ಮುಖ್ಯಮಂತ್ರಿ ಭೇಟಿ ಚರ್ಚೆ ಮಾಡಿ ನೀರು ಬಿಡ್ತೇವೆ ಅಂದ್ರು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ ನಮ್ಗೆ. ಒಟ್ಟಂತೂ ಪೆಂಡಿಂಗ್ ಅಂತೂ ಐತಿ. ನಾಳೆ ಮಾಡಿದ್ವಿ ನಾವು. ದಾವಣಗೆರೆ ನಗರದಾಗ ನೀರಿನ ತೊಂದರೆ ಆದ್ರೆ ತಾನೇ ಅವರು ನಮ್ಮಂಗ ಜೊತೆಗೆ ಬಂದು ಸೇರೋದು. ಇದಿಷ್ಟು ಮಾಜಿ ಸಚಿವರಾದಂತ ಎಸ್ ಎ ರವೀಂದ್ರನಾಥ್ ಸರ್ ಅವರ ಮಾತು. ನೀರನ್ನ ಬಿಡ್ಲೇಬೇಕು. ಒಂದ್ ವೇಳೆ ನೀರು ಬಿಡದೇ ಇದ್ರೆ ನಾಳೆ ದಾವಣಗೆರೆ ಬಂದ್ ಕರೆಯನ್ನ ಕೊಟ್ಟಿದೀವಿ. ಮಂಗಳವಾರ ಹರಿಹರ ಬಂದಿರುತ್ತೆ. ಅಷ್ಟರೊಳಗೂ ನೀರು ಬಿಡದೇ ಇದ್ರು ನಮ್ಮ ಹೋರಾಟ ಮತ್ತು ತೀವ್ರ ಸ್ವರೂಪವನ್ನ ನಾವು ತೀವ್ರ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.